ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 19 ಸೋಮವಾರ. ನಾಳೆಯಿಂದ 77 ವರ್ಷ 7 ರಾಶಿಯವರಿಗೆ ಸೋಲೇ ಇಲ್ಲ. ರಾಶಿ ಹಣ ಸಿಗುತ್ತದೆ ಗ್ಯಾರಂಟಿ. ಇದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಜನವರಿ 19, ನಾಳೆಯಿಂದ 77 ವರ್ಷ 7 ರಾಶಿಯವರಿಗೆ ಸೋಲೇ ಇಲ್ಲ. ರಾಶಿ ಹಣ ಸಿಗೋದು ಗ್ಯಾರಂಟಿ. ಮಂಜುನಾಥನ ಕೃಪಾ ಆಶೀರ್ವಾದದಿಂದ ಇವರ ಜೀವನನೇ ಬದಲಾಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಕೌಟುಂಬಿಕ ಸಮಸ್ಯೆಗಳು ದೂರವಾಗಲಿದ್ದು ಯಶಸ್ವಿನ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ದಾಂಪತ್ಯ ಜೀವನ ಸಂತೋಷವಾಗಿರುತ್ತೆ. ವಿವಾಹವು ಅಂತಿಮಗೊಳ್ಳುತ್ತೆ. ಸುಮಾರು ಟೈಮಿಂದ ನಿಮಗೆ ಪೂರ್ಣ ಆಗದೇ ಇರೋ ಕೆಲಸಗಳು ಈ ಸಮಯದಲ್ಲಿ ಪೂರ್ಣ ಆಗುತ್ತೆ ಅಂತ ಹೇಳಲಾಗುತ್ತೆ. ಇಳ್ಕೊಂಡಿರೋ ಹಣ, ಯಾರು ಕೊಡಬೇಕಾದ ಹಣಗಳು ನಿಮಗೆ ಸಿಗುವ ಸಂದರ್ಭ ಇದು. ನೀವು ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತೀರಾ. ಸಂಪತ್ತನ್ನು ಸಂಗ್ರಹಿಸೋದ್ರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಆರ್ಥಿಕ ತೊಂದರೆಗಳು ನಿವಾರಣೆ ಆಗಿ ವ್ಯವಹಾರ ಕೂಡ ಒಳ್ಳೆ ಹಾದಿಯನ್ನ ಹಿಡಿಯುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಆಧ್ಯಾತ್ಮಿಕ ಮತ್ತೆ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಇದು ಶುಭ ಸಮಯವಾಗಿದೆ. ನಿಮ್ಮ ಆತ್ಮವಿಶ್ವಾಸ, ಶಕ್ತಿ ಎಲ್ಲವೂ ಕೂಡ ಈ ಸಮಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಹೊಸ ಪ್ರಯತ್ನಗಳನ್ನ ಹೊಸ ವಿಷಯದಲ್ಲಿ ಕಂಡುಕೊಳ್ತೀರಾ. ಜೊತೆಗೆ ದಾನ ಧರ್ಮ ಅನ್ನೋ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದ್ರಿಂದ ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿ ನೆಲೆಸುತ್ತೆ. ಕುಟುಂಬದಲ್ಲಿ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯುತ್ತೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಹುಡುಕ್ತಿರೋರು ಅವರ ಹುಡುಕಾಟಕ್ಕೆ ಒಂದು ಯಶಸ್ಸನ್ನು ಕಾಣ್ತೀರಾ. ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರಗಳನ್ನ ಕಂಡುಕೊಳ್ತೀರಾ. ಮಕ್ಕಳ ಕಡೆ ನಿಮ್ಮ ಜವಾಬ್ದಾರಿಗಳ ಸಮೇತ ಪೂರೈಸಲು ನಿಮಗೆ ಸಾಧ್ಯವಾಗುತ್ತೆ. ಭೌತಿಕ ಸಮೃದ್ಧಿ ಹೆಚ್ಚಾಗಿ ನೀವು ವಾಹನ ಖರೀದಿ ಮಾಡುವ ನಿಮ್ಮ ಕನಸುಗಳು ಸಮೇತ ಈಡೇರುತ್ತೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನೇ ಸಾಧಿಸ್ತೀರಾ. ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಪೂರ್ಣ ಆಗುತ್ತೆ. ಮತ್ತೆ ಸ್ನೇಹಿತರೊಟ್ಟಿಗೆ ಸಂಬಂಧಿಕರಿಂದ ನಿಮಗೆ ಒಳ್ಳೆ ಸುದ್ದಿನೇ ಕೇಳಿ ಬರುತ್ತೆ. ದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಮೇತ ನಿಮಗೆ ಈ ಸಮಯದಲ್ಲಿ ಸಿಗಬಹುದು. ಕುಟುಂಬದ ಸಂತೋಷ ಸಮೇತ ಈ ಸಮಯದಲ್ಲಿ ಹೆಚ್ಚಿಗೆ ಆಗುತ್ತೆ. ಕೆಲಸದಲ್ಲಿ ಬಡ್ತಿ ಮತ್ತೆ ಗೌರವ ಸಿಗುವ ಸಾಧ್ಯತೆ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ಅಭಿವೃದ್ಧಿನ ಕಾಣ್ತೀರಾ. ಈ ಸಮಯವು ನಿಮಗೆ ಹೆಚ್ಚಿನ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ. ಇರುವ ಒಂದು ಸವಾಲುಗಳಲ್ಲಿ ಈ ಸಂದರ್ಭದಲ್ಲಿ ಮುಕ್ತಿ ಅನ್ನೋದು ಕಾಣ್ತದೆ. ಅದಕ್ಕೆ ಪರಿಹಾರ ಸಿಕ್ಕಿ ನಿಮ್ಮ ಸಂಪಾದನೆ ಕೋಟಿ ಲೆಕ್ಕದಲ್ಲಿ ಆಗುತ್ತೆ. ತಾಯಕ್ಕೆ ಹೆಚ್ಚಿನ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಖರ್ಚಿನ ಮೇಲೆ ನಿಗಾ ಇಟ್ಟು ಚೌಕಾಸಿ ಮಾಡಿ ಹಂಗೆ ಮಾಡೋದ್ರಿಂದ ನೀವು ಹಣವನ್ನ ಉಳಿಸ್ತಾ ಹೋಗ್ತೀರಾ. ಆದಾಯಕ್ಕೆ ಎಂದಿಗೂ ಕೂಡ ಕೊರತೆ ಅನ್ನೋದು ಆಗೋದಿಲ್ಲ. ಬಜೆಟ್ಗೆ ಬದ್ಧರಾಗಿ ನಿಮಗೆ ಆದಾಯಕ್ಕೆ ಎಂದಿಗೂ ಕೂಡ ಕೊರತೆ ಆಗೋದಿಲ್ಲ. ಬಜೆಟ್ಗೆ ಬದ್ಧವಾಗಿ ನೀವು ಸಂಪಾದನೆಯನ್ನು ಆದಾಯವಾಗಿ ಉಳಿಕೆ ಮಾಡ್ತೀರಾ. ಲಾಭವನ್ನ ಬೆಳೆಸುವಂತ ಕಲೆಯನ್ನ ನೀವು ವೃದ್ಧಿ ಮಾಡ್ಕೊಂತೀರಾ. ಅದರಿಂದ ಈ ಒಂದು ಸಂದರ್ಭ ನಿಮಗೆ ಹಣ ಉಳಿಸ್ಲಿಕ್ಕೆ ತುಂಬಾ ಅದೃಷ್ಟವಾಗಿದೆ. ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು? ರಾಶಿ ಕಟಕ ರಾಶಿ, ಮೀನ ರಾಶಿ, ಧನು ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಓಂ ನಮೋ ಮಂಜುನಾಥಾಯ ನಮಃ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ.